everybody. Hi guys. Welcome back to a new vlog. ಒಂದು ವಿಡಿಯೋ ಆ್ಯಕ್ಚುಲಿ ಇವತ್ತೇ ಶೂಟ್ ಆಗಿದೆ, ಅದನ್ನು ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇವತ್ತು ಬಂದು ಸಂಡೇ, ಸೊ 4 ಜನ ಇಲ್ಲೇ ಇದ್ದಾರೆ. ಆಚೆ ಹೋಗೋಣ ಇವಾಗ. ಫಸ್ಟ್ ಇವನಿಗೆ ಎಪ್ಸೋಣ ಅಂದರೆ ಎದ್ದೇ ಇದ್ದಾನೆ. ರೋಣಕ್ ಸೊ ಇವಾಗ ಸೂಪ್ ಕೂಡ ಹೋಗ್ತಿದ್ದೆ, ಇವನು ಇದ್ದಾನೆ. ಬನ್ನಿ ಗೈಸ್, ಒಂದು ಒಳ್ಳೆ ಸೈಕಲ್ ವರ್ಕೌಟ್ ಆದಮೇಲೆ ಸೈಕಲ್ ಕಾರ್ಡಿಯೋ ಆದಮೇಲೆ ಸೂಪ್ ಬೇಕು ಗೈಸ್. ಸೂಪ್ ಕುಡ್ಬಿಟ್ಟು ಬರೋಣ ಬನ್ನಿ. ಅಪ್ಪ ಅಲ್ಲೇ ಇದ್ದಾರಂತೆ, ಅಲ್ಲಿ ಮೀಟ್ ನೋಡಿ. ನಮ್ಮ ರೋಡ್ ಇಷ್ಟು ಖಾಲಿ ಇರೋದಿಲ್ಲ, ಅಂದರೆ ಇಟ್ಟು ಸಂಡೇಗೆ ಬೆಳಗ್ಗೆ ಹೊತ್ತು ಇಷ್ಟು ಖಾಲಿ ಇರೋದಿಲ್ಲ. ಸಂಡೇ ಹೊತ್ತು ಇವಾಗ ಹೋಗ್ತಿದ್ದೀವಲ್ಲ, ಆ ಹೋಟ್ಲಲ್ಲಿ ಮಾತ್ರ ಹೆವಿ ರಶ್ ಇರುತ್ತೆ. ಬಿಕಾಸ್ ನಾನ್ ವೆಜ್ ಸೂಪ್ ಎಲ್ಲ ಕೊಡ್ತಾರೆ. ನಮ್ಮ ಅಪ್ಪನೂ ಅಲ್ಲೇ ಇದ್ದಾರೆ ನೋಡಿ. ಬನ್ನಿ ಹೋಗಿ ಹೋಗೋಣ ಪ್ಲೀಸ್, ಬನ್ನಿ ಕುಡಿಯೋಣ. ಇವನು ಇಲ್ಲೇ ಇದ್ದಾನೆ. ಓವರ್ಗೆ ತಿನ್ನೋ. ನೀನು ಇದ್ಯಾಕೆ ತಿಂತಿದ್ಯಾ? ಬರೀ ಓವರ್ ಗೈಸ್. ಬನ್ನಿ ತಿನ್ನೋಣ ಇವಾಗ. ನಾನು ಅವ್ನು ತಿಂತೀನಿ. ಹಾಯ್ ಗಾಯ್ಸ್, ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಲ್ಲ ಈ ವ್ಲಾಗ್ನ. ಸೊ ಸೂಪ್ ಕುಡಿದ್ವಿ, ಅದಾದ್ಮೇಲೆ ಬಂದು ಬಿಸಿಬೇಳೆಬಾತ್ ತಿಂದೆ. ಅದಾದ್ಮೇಲೆ ಒಳ್ಳೆ ನಿದ್ದೆ ಮಾಡಿಬಿಟ್ಟೆ ಗೈಸ್. ಯಾಕಂದರೆ ನಾನು ಎದ್ದಿದ್ದು 3:30ಗೇನೋ, ಬಿಕಾಸ್ ಆಫ್ ದಟ್ ಸೈಕ್ಲಿಂಗ್. ನಾನು 3:30ಗೆ ಎದ್ದು ನಾನು ಮಲ್ಕೊಂಡಿದ್ದು ವಾಪಸ್ 10:30ಗೆ. ಆಮೇಲೆ ಎದ್ದಿದ್ದು 12 ಗಂಟೆಗೆ ಗೈಸ್. ಒಳ್ಳೆ ನಿದ್ದೆ ಅಂದ್ಕೊಳ್ಳಿ, ನಿಜ ಒಳ್ಳೆ ನಿದ್ದೆ. ಅದಾದಮೇಲೆ ಕೆಳಗೆ ಹೋಗಿ ಸ್ವಲ್ಪ ಕೆಲಸ ಮಾಡಿ ಹೆಲ್ಪ್ ಮಾಡಿ ಅಮ್ಮಂಗೆ, ಊಟ ತಿಂದು ಮೇಲೆ ಬಂದು ಸ್ವಲ್ಪ ಎಡಿಟಿಂಗ್ ಇತ್ತು. ಇವಾಗ ಸ್ವಲ್ಪ ಕೆಲಸ ಮಾಡಿ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಅಪ್ಪ ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ, ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡ್ತಿದ್ದೀನಿ. ಇವತ್ತಿಗೆ ಆ್ಯಕ್ಚುಲಿ ಯಾವುದಾದ್ರೂ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೆ ಇವ್ರ ಮೇಲೆ, ಬಟ್ ಅದಾಗಿಲ್ಲ. ಯಾಕಂದರೆ ಪ್ರ್ಯಾಂಕ್ದು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೀನಿ. ಅದು ನನ್ನ ಫ್ರೆಂಡ್ಸ್ ಹತ್ರ ಇದೆ, ಅವರಿನ್ನೂ ಬಂದಿಲ್ಲ. ಅವ್ರು ಬಂದಾಗ ಲೆಟ್ಸ್ ಸಿ ಹೆಂಗೆ ಪ್ರ್ಯಾಂಕ್ ಮಾಡೋದು. ಸ್ವಲ್ಪ ಐಡಿಯಾಸ್ ಇದೆ, ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಬೇಕು ಸ್ವಲ್ಪ. ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಮಾಡೋಕ್ಕೆ ಲಾಸ್ಟ್ ಟೈಮ್ ಆದರೆ ಒಂದು ಸೆಟಪ್ ಮಾಡಿಬಿಟ್ಟಿದ್ವಿ, ರೋಡಕ್ಕೆ ಕೈಲಿ ಬಂದಿತ್ತು. ಹಂಗೂ ಇವಾಗ ಮಮ್ಮಿ ಸ್ವಲ್ಪ ಇದಾಗಿರ್ತಾರೆ ಅಲ್ವಾ, ವಿ ಹ್ಯಾವ್ ಟು ಗೋ 1 level ಅಪ್. ಮಮ್ಮಿ ಈಗ ಏನೂ ಡೌಟೇ ಬರಬಾರ್ದು ಇವಾಗ. ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಆವಾಗ ಮಮ್ಮಿ ಸ್ವಲ್ಪ ಸೀರಿಯಸ್ ಆಗ್ತಾರೆ. ಆಮೇಲೆ ಆ್ಯಂಡ್ ಜಾಸ್ತಿ ಕ್ಯಾಮ್ರಾ ಫೋಕಸಿಗೆ ಹುಡುಕಲ್ಲ. ಸೊ ಲೆಟ್ಸ್ ಸಿ, ನೋಡೋಣ ಹೆಂಗಾಗತ್ತೆ ಅಂತ. ಪ್ರಾಬ್ಲಿ ಐ ಆಮ್ ಪ್ಲ್ಯಾನಿಂಗ್ 2 pranks ದಿಸ್ ಮಂತ್. ಐ ಗೆಸ್ ನಾನೇ ಹೇಳ್ತಿದ್ದೀನಿ, ಬಿಕಾಸ್ ಅಮ್ಮ ಜಾಸ್ತಿ ನೋಡಲ್ಲ ಬ್ಲಾಗ್ಸ್ನ. ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಹೋಗ್ಬಿಡ್ತಾರೆ, ಇದೆಲ್ಲೋ ಮಧ್ಯದಲ್ಲಿ ಹೋಗ್ಬರುತ್ತೆ. ಲೆಟ್ಸ್ ಗೋ. ಇವಾಗ ಸ್ವಲ್ಪ ಕೆಲಸ ಮಾಡಿ ಆ್ಯಂಡ್ ದೆನ್ ಕಾರ್ಡಿಯೋ ಇವತ್ತು ಆ್ಯಕ್ಚುಲಿ ಕಂಪ್ಲೀಟ್ ಆಗಿದೆ ಗೈಸ್. ಇವತ್ತು ಆ್ಯಕ್ಚುಲಿ 14,000 ಸ್ಟೆಪ್ಸೇ ಕಂಪ್ಲೀಟ್ ಆಗಿದೆ, ನಾಟ್ ಬ್ಯಾಡ್. ಐ ಹ್ಯಾವ್ ಟು ಹಿಟ್ 18K. ಅದು ಇವಾಗ ನಾನು ಆ್ಯಕ್ಚುಲಿ ಡೈಲಿ ಟಾರ್ಗೆಟ್ ಇದ್ದಿದ್ದು 10K ಸ್ಟೆಪ್ಸ್. ಇವಾಗ 10K ಆ್ಯಕ್ಚುಲಿ ಈಸಿ ಆಗುತ್ತೆ, ಮನೇಲಿದ್ರೂ ಈಸಿಯಾಗಿ 10K ಸ್ಟೆಪ್ಸ್ ಆಗುತ್ತೆ ಗೈಸ್. ಇವಾಗ ಅದನ್ನು 12,000, ಅದಾದಮೇಲೆ 14,000 ಹಾಗೆ ಇನ್ಕ್ರೀಸ್ ಮಾಡಬೇಕು. ಹಾಗೆ ಕ್ಯಾಲರೀಸು ಹಾಗೆ ಜಾಸ್ತಿ ಇದಾಗುತ್ತೆ. ಆ್ಯಂಡ್ ದೆನ್ ವಿತಿನ್ ದಿಸ್ ಇಯರ್ ಗೈಸ್ ವಿ ಹ್ಯಾವ್ ಟು ಬಿ ಇನ್ ಅ ಗುಡ್ ಶೇಪ್ ಆ್ಯಂಡ್ ಆ್ಯಬ್ಸ್ ಇರಬೇಕು ಗೈಸ್. ಮ್ಯಾನಿಫೆಸ್ಟಿಂಗ್ ದಿಸ್ ಒನ್ ಪ್ಲೀಸ್. ಲೆಟ್ಸ್ ಗೋ ಗೈಸ್, ಬನ್ನಿ. ಆ್ಯಕ್ಚುಲಿ ಅಮ್ಮ ಇವತ್ತು ಟ್ಯೂಷನ್ ಮಾಡ್ತಿದ್ದಾರೆ, ಬಿಕಾಸ್ ನಾವು ಟ್ಯೂಸ್ಡೇ ರೆಸಾರ್ಟ್ಗೆ ಹೋಗಿದ್ವಲ್ಲ, ಆವಾಗ ಟ್ಯೂಷನ್ ರಜಾ ಕೊಟ್ಟಿದ್ರು ಮಮ್ಮಿ. ಅದಕ್ಕೆ ಆ ಕಂಪನ್ಸೇಟ್ ಮಾಡೋಕ್ಕೆ ಇವತ್ತು ಸಂಡೇ ಕರೆದಿದ್ದಾರೆ. ಕೆಳಗೆ ಹೋಗಿ ಏನು ಮಾಡೋಕ್ಕಾಗಲ್ಲ, ರೋಣಕ್ಕೂ ಆಟಾಡಕ್ಕೆ ಹೋದ, ಅಪ್ಪ ಸ್ವಲ್ಪ ಆಚೆ ಹೋಗಿದ್ದಾರೆ. ಸೊ ಇವತ್ತು ಮಾಡೋಕ್ಕಾಗಲ್ಲ ಅದನ್ನು. ನಾಳೆ ಆ ಕಡೆ ಹೋದರೆ ಎಲ್ಲಾದರೂ ಫ್ರೆಂಡಿಗೆ ಸಿಕ್ಕಿದ್ರೆ ಲೆಟ್ಸ್ ಸಿ, ಅದು ತೊಗೊಂಬರೋಕ್ಕಾಗಲ್ಲ ಅಂತ. ಬನ್ನಿ ನೋಡೋಣ ಗೈಸ್. ಇವತ್ತು ಕಂಟೆಂಟ್ ಮಾಡಬೇಕಿತ್ತು ಆ್ಯಕ್ಚುಲಿ, ಕೆಳಗೆ ಹೋಗಿ ಏನಾದರೂ ಮಾತಾಡಿದ್ರೆ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಮಮ್ಮಿ ಟ್ಯೂಷನ್ ಇಕ್ಬಿಟ್ಟಿದ್ದಾರಲ್ಲ, ಹೇಳಿದ್ನಲ್ಲ. ಸೊ ಅದು ಮಾಡೋಕ್ಕಾಗಿಲ್ಲ. ಯಾವಾಗಾದರೂ ನೆಕ್ಸ್ಟ್ ವೀಕಲ್ಲಿ ಟ್ರೈ ಮಾಡಬೇಕು ಗೈಸ್.
ಇವತ್ತು ಇನ್ನೇನು ಟೆರೆಸ್ ಮೇಲೆ ಬಂದ್ಬಿಟ್ಟೆ. ಇವಾಗ ನನ್ನ ಕಾರ್ಡಿಯೋ ಆವಾಗಲೇ ಆಗಿದೆ. ಬಟ್ ಸ್ಟಿಲ್ ನಾವು ಏನು ಪೋಸ್ಟ್ ಮಾಡೋದು, ಬಿಕಾಸ್ ನಾನು ಸೈಕ್ಲಿಂಗ್ ಅದು ಚಾಲೆಂಜ್ ಮಾಡಿದ್ದಲ್ಲ ಅದು ವೀಡಿಯೋ, ಅದು ಶೆಡ್ಯೂಲ್ ಆಗಿಬಿಟ್ಟಿದೆ ಒಂದು ದಿನಕ್ಕೆ. ಎಕ್ಸ್ಕ್ಯೂಸ್ ಮೀ. ಸೊ ಇವಾಗ ನಾನು ನೆಕ್ಸ್ಟಿಗೇನೆ ಇದು ಮಾಡಬೇಕು. ಈ ವಿಡಿಯೋ ಶಾರ್ಟಾಗೇ ಇರುತ್ತೆ, ಬಟ್ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾರೆ, ಪಬ್ಲಿಸಿಟಿ ಯಾಕೆ ಇದು ಮಾಡ್ತಿದ್ಯಾ, ಕೆಲಸ ಹುಡುಕ್ಬೋದಲ್ವಾ? ಗೈಸ್, ನಾನು ಕೆಲಸನೂ ಹುಡುಕ್ತಿದ್ದೀನಿ. ಇನ್ ದ ಮೀನ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್ ಗೈಸ್. ನನಗೆ ಡಾಕ್ಯುಮೆಂಟಿಂಗ್ ಮೈ ಲೈಫ್ ಎವ್ರಿ ನೌ ಆ್ಯಂಡ್ ದೆನ್, ಎವ್ರಿ ಡೇ. ನಾನು ಆ್ಯಕ್ಚುಲಿ ಐ ರಿಗ್ರೆಟ್ ಇಟ್. ಐ ಡಿ ನಾಟ್ ಸ್ಟಾರ್ಟೆಡ್ ಬಿಫೋರ್, ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಕಾಲೇಜ್ ಐ ಜಾಯಿಂಡ್. ನಾನು ಇದನ್ನು ಮೊದಲೇ ಸ್ಟಾರ್ಟ್ ಮಾಡಬೇಕಿತ್ತು, ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ ಓನ್ಲಿ. ಅಫ್ಕೋರ್ಸ್ ನಾನು ನಾರ್ತ್ ಹೋಗಿಲ್ಲ ಗೈಸ್. ಒಟ್ಟಿನಲ್ಲಿ ಒಳ್ಳೆ ಟೈಮ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾರ್ತಲ್ಲೂ ಹೋಗ್ಬೋದು, ಔಟ್ ಆಫ್ ಇಂಡಿಯಾ ಎಲ್ಲ ಪ್ಲ್ಯಾನ್ ಆಗ್ತಿದೆ. ನೋಡೋಣ, ಎಲ್ಲ ಸ್ವಲ್ಪ ಒಂದು 2-3 ಕೆಲಸ ಸಿಕ್ಕಾದ್ಮೇಲೆ ದೆನ್ ವಿ ಕ್ಯಾನ್ ಗೋ ಗೈಸ್. ಅದೊಂಥರ ಸ್ಟೆಪ್ಪಿಂಗ್ ಸ್ಟೋನ್ ಥರ. ಅದಾದಮೇಲೆ ಇಲ್ಲಿ ನಮ್ಮ ಪೇರೆಂಟ್ಸಿಂದನೂ ಅಬ್ಜೆಕ್ಷನ್ ಇರೋಲ್ಲ. ಇವಾಗಂದರೆ ನಿನಗೆ 4 ವರ್ಷ ಓದಿಸಿರೋದೇನಕ್ಕೆ ದಟ್ ಎಲ್ಲ ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದು ಅರ್ನಿಂಗ್ ಸ್ಟೇಜಿಗೆ ಬಂದು ಆ್ಯಂಡ್ ಒಂದು ಲೆವೆಲಿಗೆ ಬಂದಾಗ ಎಸ್, ಐ ಕ್ಯಾನ್ ಲೀವ್ ಮೈ ಜಾಬ್ ಆ್ಯಂಡ್ ಐ ಕ್ಯಾನ್ ಕಂಟಿನ್ಯೂ ದಿಸ್ ಸೋಷಿಯಲ್ ಮೀಡಿಯಾ. ಆವಾಗ ಇಟ್ ವಿಲ್ ಫೀಲ್ ಗುಡ್ ಗೈಸ್. ಇವಾಗ ಯಾರೂ ನನ್ನ ಫ್ರೆಂಡು ನಾನು ಅಷ್ಟೇ ಗೈಸ್. ಇವಾಗ ನಾವು ಇದು ಮಾಡ್ತಿರೋದು ಎಡಿಟಿಂಗ್ ಎಲ್ಲ ನಂದು, ಬ್ಲಾಗಲ್ಲಿ ರೀಲ್ಸಲ್ಲೆಲ್ಲ ಅವನದು. ಸೊ ಅದು ಹೆಂಗೆ ಅಂದರೆ, ನಮ್ಮವ್ರನ್ನ ಜಾಸ್ತಿ ವಿ ಕಾಂಟ್ ಟ್ರಸ್ಟ್. ಆ್ಯಂಡ್ ಬಿಫೋರ್ ಬಿಕಮಿಂಗ್ ಸಮಥಿಂಗ್ ಫ್ರಮ್ ಝೀರೋಯಿಂದ ನೋಡಿರ್ತಾರಲ್ಲ ಗೈಸ್, ಫ್ರಮ್ ಝೀರೋ. ಇವಾಗ ನನಗೆ 127 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಝೀರೋಯಿಂದ ಸಖತ್ ಕಡಿಮೆ ಜನ ನೋಡಿರೋದು. ಅದರಲ್ಲಿ ಸಪೋರ್ಟ್ ಮಾಡಿರೋದಂದರೆ ಅದರಲ್ಲಿ ಇನ್ನೂ ಕಡಿಮೆ ಜನ ಗೈಸ್. ಅದಕ್ಕೆ ಲೆಟ್ಸ್ ನಾಟ್ ಫರ್ಗೆಟ್ ದಟ್ ಪರ್ಸನ್. ಇವಾಗ 127ಗೆ ಬಂದು ನಿಂತಿದ್ದೀವಿ ಇವತ್ತು. ನಾನು ಇದನ್ನು ಯಾವಾಗ ಪೋಸ್ಟ್ ಮಾಡ್ತೀನಿ 3 days ಲೇಟರ್, ಆವಾಗೂ ಇಷ್ಟೇ ಇರುತ್ತೆ, ಇಲ್ಲ 1-2 ಜಾಸ್ತಿ ಆಗುತ್ತೆ, ಐ ಡೋಂಟ್ ನೋ. ನಿಧಾನಕ್ಕೆ ಹೋಗೋಣ ಗೈಸ್. ಪ್ರಮೋಷನ್ ಇನ್ನೂ ಏನೂ ಬಂದಿಲ್ಲ ನಮಗೆ, ಬಟ್ ಸ್ಟಿಲ್ ಲೆಟ್ಸ್ ನಾಟ್ ಲೂಸ್ ದ ಹೋಪ್. ಫುಟೇಜ್ ಮಾಡೋಣ ಗೈಸ್, ಡಾಕ್ಯುಮೆಂಟ್ ಮಾಡೋಣ, ವ್ಲಾಗ್ ಮಾಡೋಣ. ನಾನಿನ್ನೂ ಪರ್ಫೆಕ್ಟ್ ಆಗಿಲ್ವಾ ಕ್ಯಾಮ್ರಾ ಹೋಲ್ಡಿಂಗ್ಸ್ ಮಾತಾಡೋದ್ರಲ್ಲಿ. ಐ ಲರ್ನ್ ಗೈಸ್, ಇಟ್ಸ್ ನೆವರ್ ಟು ಲೇಟ್ ಗೈಸ್. ಕಲಿತೀನಿ ನಾನು. ನನಗೆ ಹಠ ಇದೆ, ಛಲ ಇದೆ, ಎಲ್ಲ ಕಲಿತೀನಿ ನಾನು ಯಾಕೆ ಕಲಿಬಾರ್ದು ಗೈಸ್? ಕಲಿತೀನಿ. ಏನಾದರೂ ಮಾಡಬೇಕು ಗೈಸ್, ಕಲೀಲೇಬೇಕು. ಸೊ ನೈಟ್ ವ್ಯೂ ನೋಡಿ ನಮ್ಮ ಟೆರೆಸಿಂದ ಹಿಂಗಿದೆ. ನೀವು ಆ್ಯಕ್ಚುಲಿ ಇದು ಸೌಂದರ್ಯ, ಅದು ನೀವು ಆ್ಯಕ್ಚುಲಿ ದೀಪಾವಳಿ ಟೈಮಲ್ಲಿ ನೋಡಬೇಕು, ಇಲ್ಲ ನ್ಯೂ ಇಯರ್ ಟೈಮ್, ಇಲ್ಲ RCB ಇವಾಗಲೂ ಬರ್ತಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ? ನಾನು ಇವಾಗಲೇ ಹೇಳಿದೆ ಹಿಂಗೆ ಪಟಾಕಿ ಹೊಡಿತಾರೆ ನೋಡಿ. ಒಂದು ನಿಮಿಷ, ಹಾಂ ನೋಡಿ ಅಲ್ಲಿ ನೋಡಿದ್ರಾ? ಅದು ಏನಕ್ಕೆ ಹೊಡಿತಾರೆ? ಪ್ರಾಬಬ್ಲಿ ಗಣೇಶ ಕೂಡಿಸ್ತಾರೆ, ಇಲ್ಲ ಯಾರಾದರೂ ಬರ್ಡೇ, ಹಂಗೆ ಯಾವಾಗಲೇ ಹೊಡಿಯೋದು. ನ್ಯೂ ಇಯರ್ ಟೈಮ್, ಇಲ್ಲ RCB ಗೆದ್ದಾಗ ಗೈಸ್ ನ್ಯೂ ಇಯರ್ಗಿಂತ ಜಾಸ್ತಿ ಪಟಾಕಿ ಹೊಡೆದಿದ್ರು. ನೀವು ನಂಬ್ತೀರಾ ಇಲ್ವೋ? ದಟ್ಸ್ ದ ಪವರ್ ಆಫ್ RCB ಗೈಸ್. ಎಲ್ಲ ಕಡೆ ಬರೀ ಕ್ರ್ಯಾಕರ್ಸ್ ಗೈಸ್. ಆ ಟೈಮಲ್ಲಿ ಯಾರಾದರೂ ಫ್ಲೈಟಲ್ಲಿ ವ್ಯೂ ಹೋಗಿದ್ರೆ, ಪಾಸ್ ಆಗಿದ್ದರೆ, ಇಲ್ಲೇ ಅಲ್ಲ, ಬ್ಯಾಂಗ್ಳೂರೇ ಅಲ್ಲ, ಇಂಡಿಯಾ, ಔಟ್ ಆಫ್ ಇಂಡಿಯಾ ಅಷ್ಟೊಂದಿಲ್ಲ, ಬಟ್ ಇಂಡಿಯಾರಿಗೆ ಕ್ರೇಜಿ ಇರ್ತಿತ್ತು ಗೈಸ್. ಯಾರು ಡೊಮೆಸ್ಟಿಕ್ ಹೋಗಿರ್ತಾರೋ ಆ ಟೈಮಲ್ಲಿ, ಆಫ್ಟರ್ RCB ಒನ್, ಮಸ್ತ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಕ್ರೇಜಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಗೈಸ್. ಫೈನ್. ಮತ್ತು ಇನ್ನೊಂದು ಗೈಸ್, ನನಗೆ ಜಿಮ್ ಬಗ್ಗೆ ಬರೋಣ. ಜಿಮ್ ಬಗ್ಗೆ ಬಂದಾಗ ಎಷ್ಟೊಂದು ಜನ, ಇಲ್ಲ ಸ್ವಲ್ಪ ಜನ ಗೈಸ್, ನಿನಗೆ ಬಾಡಿ ಇದೆ, ಒಬ್ಬರು ಹೇಳ್ತಾರೆ ನಿನಗೆ ಬಾಡಿ ಇದೆ, ಯಾಕೆ ನೀನು ಈ ಬ್ಯಾಗಿ ಡ್ರೆಸ್ ಹಾಕ್ತೀಯಾ? ಒಬ್ಬೊಬ್ಬರು ಕಣ್ತಾಗತ್ತೆ ಜಾಸ್ತಿ ಇದಾಕ್ಬೇಡ ಗೈಸ್. ನಾನು ಎರಡನ್ನೂ ಫಾಲೋ ಮಾಡ್ತೀನಿ. ನನಗೆ ಜಾಸ್ತಿ
ತೋರಿಸ್ಕೊಳ್ಳೋಕ್ಕೆ ಒಂದೊಂದ್ಸತಿ ಇಷ್ಟ ಆಗಲ್ಲ. ಬಟ್ ಯಾವಾಗ ತೋರಿಸ್ಕೊತೀನಿ ಆವಾಗ ಚೆನ್ನಾಗಿ ಫ್ಲೆಕ್ಸ್ ಮಾಡ್ತೀನಿ ಗೈಸ್, ಅದರಲ್ಲೇನೂ ಇಲ್ಲ. ಬಟ್ ಅದೇ ಜಾಸ್ತಿ ಹಾಫ್ ಸ್ಲೀವ್ಲೆಸ್ಸಲ್ಲಿ ಹಾಕ್ಕೊಂಡ್ರೆ ನನಗೆ ಕಣ್ತಾಗ್ಬಿಡುತ್ತೆ ಬೇಗನೆ. ಜ್ವರ, ಕೋಲ್ಡ್ ಏನಾದರೂ ಆಗೇ ಆಗುತ್ತೆ ಗೈಸ್, ಅದಕ್ಕೆ ಜಾಸ್ತಿ ಅದು ಬೇಡ. ಬಟ್ ನಾರ್ಮಲ್ ಫಿಟ್ ಡ್ರೆಸ್, ಟೈಟ್ ಫಿಟ್ ಹಾಕ್ಕೊಂಡ್ರೆ ಬಾಡಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಅನ್ಕೊತಾರಿಯ ಒಂದು ಜಿಮ್ಮಿಗೆ ಹೋಗ್ತೀಯ. ಬಟ್ ಜಿಮ್ ಅಂತ ಹೇಳಿದ ತಕ್ಷಣ ಬರೀ ಫ್ಯಾಟ್ ಕರ್ಗಿಲ್ಲ ಹಂಗಲ್ಲ ಗೈಸ್, ಇಟ್ ಡಿಪೆಂಡ್ಸ್ ಆನ್ ದ ಮಸಲ್. ಐ ನೋ ನಾನು 2 years ಮುಂಚೆ ಹೆಂಗಿದ್ದೆ, ನನ್ನ ಬಾಡಿ ಸ್ಟ್ರೆಂತ್ ಹೆಂಗಿದೆ, ಇವಾಗ ಹೆಂಗಿದೆ, ಹೌ ಕಾನ್ಫಿಡೆಂಟ್ ಐ ಫೀಲ್ ವೆನ್ ಐ ವಾಕ್, ವೆನ್ ಐ ಟಾಕ್, ಐ ಮೀನ್ ವೆನ್ ಐ ಡೂ ಎನಿ ಆ್ಯಕ್ಟಿವಿಟೀಸ್. ಆ್ಯಂಡ್ ಮೈ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಲಿಟ್ರಲಿ ಗೈಸ್ ಎಲ್ಲ ಅಂದರೆ ಎಲ್ಲ ಒಂದು ಲೆವೆಲ್ ಮೇಲೆ ಹೋಗಿದೆ ಗೈಸ್. ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು. ಐ ಆಮ್ ನಾಟ್ ಟೆಲಿಂಗ್ ಐ ಆಮ್ ಅಟ್ ದ ಮ್ಯಾಕ್ಸಿಮಮ್ ಲೆವೆಲ್ ಗೈಸ್, ಎಲ್ಲ ಇಂಪ್ರೂವ್ ಮಾಡಬೇಕು. ದೇರ್ ಈಸ್ ನೆವರ್ ಫುಲ್ ಸ್ಟಾಪ್ಸ್ ಗೈಸ್, ಇಟ್ಸ್ ಜಸ್ಟ್ ಕಾಮರ್ಸ್. ನೀವು ಕಲಿತಾನೆ ಇರ್ತೀರಾ, ಇನ್ನೂ ಕಲಿಬೇಕು. ನೀವು ಯಾರೂ ಇಲ್ಲಿ ಪರ್ಫೆಕ್ಟ್ ಇಲ್ಲ ಗೈಸ್, ಯಾರೂ ಪರ್ಫೆಕ್ಟ್ ಇಲ್ಲ. ನನ್ನ ಫ್ರೆಂಡ್ಸ್ ಒಬ್ಬರು ಏನೋ ರೀಲ್ಸ್ ನೋಡಿದ್ರೆ ಯೂಟ್ಯೂಬ್ ನೋಡೋಲ್ಲ, ಯೂಟ್ಯೂಬ್ ನೋಡೋರು ರೀಲ್ಸ್ ನೋಡೋಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದಾರ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ಸ್ ದೇರ್ ಚಾಯ್ಸ್ ಗೈಸ್. ಇವಾಗ ಅವ್ರು ನೋಡ್ತಾರ, ಅವ್ರು ಇಷ್ಟ ಆಯಿತು ಸಪೋರ್ಟ್ ಮಾಡ್ತಾರೆ, ಬಟ್ ಗೊತ್ತಿಲ್ಲದೆ ಸಪೋರ್ಟ್ ಮಾಡ್ತಾರೆ, ಇಟ್ಸ್ ದೇರ್ ಚಾಯ್ಸ್. ಏನೂ ಹೇಳೋಕ್ಕಾಗಲ್ಲ ಅವರಿಗೆ. ಸಮ್ಥಿಂಗ್ಸ್ ಇವಾಗ ಅವ್ರು ಬರೀ ಅವ್ರ ಜಾಬ್, ಕೆಲಸ, ಎಜುಕೇಷನ್ ಆ್ಯಂಡ್ ದೆನ್ ಅಬ್ರಾಡ್ ಅದಿರುತ್ತೆ ಅವ್ರ ತಲೆಯಲ್ಲಿ. ಅವ್ರ ಪರ್ಸ್ಪೆಕ್ಟಿವೇ ನೋಡ್ಬೇಕು ನಾವು ಜಾಸ್ತಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಇದು ಮಾಡಿ, ನಿಮಗೆ ಫ್ರೆಂಡ್ಸಿಗೆಲ್ಲ ಹೇಳಿ, ಕ್ಲೋಸ್ ಸರ್ಕಲ್ ಮೇ ಬಿ ನಿಮ್ಮ ಫ್ಯಾಮಿಲಿ ಇರೋರಿಗೆಲ್ಲ ಹೇಳು. ನಾನು 2-3 ಜನಕ್ಕೆ ಹಂಗೆ ಹೇಳಿದ್ದೀನಿ ಗೈಸ್. ಇನ್ನು ಜಾಸ್ತಿ ಜನಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಿಲ್ಲ. ಇಷ್ಟ ಇದ್ದರೆ ಅವರೇ ಮಾಡ್ತಾರೆ, ಜಾಸ್ತಿ ಇದು ಆಗಬಾರ್ದು. ಅದು ಈ ಟೈಮಲ್ಲಿ ಫ್ರೆಂಡ್ಸ್ ಬಗ್ಗೆ ಎಲ್ಲ ಜಾಸ್ತಿನೇ ಪಾಠ ಕಲ್ತಿರ್ತೀವಿ. ಇಟ್ಸ್ ಓಕೆ, ಅದೆಲ್ಲ ಬಿಟ್ಟು ಮುಂದೆ ಹೋಗೋಣ ಗೈಸ್. ಈ ಇಯರ್ಸ್, ಈ ಟೈಮ್ ನಮಗೆ ವಾಪಸ್ ಬರೋಲ್ಲ. ನಾವು ಜಾಸ್ತಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನೋಡಿ ಏರೋಪ್ಲೇನ್, ನಿಮ್ಗೆ ಕಾಣಿಸ್ತಿದೆಯಾ? ಎಸ್, ಕಾಣಿಸ್ತಿದೆ. ಜಾಸ್ತಿನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಆಗಲಿ. ಐ ಹೋಪ್ ಸೊ. ಆಗತ್ತೆ ಗೈಸ್, ಮ್ಯಾನಿಫೆಸ್ಟೇಷನ್ ಆಗತ್ತೆ. ಈ ಇಯರಲ್ಲಿ ಏನೇನು ಆಗಬೇಕು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ಗೈಸ್. ಇದಿದೆ ಅಂದರೆ ಅನಿಸ್ತಿದೆ, ಆದರೆ ನೆಕ್ಸ್ಟ್ ಈ ಮಂತೆ ಆಗ್ಬಿಡ್ಬೇಕು, ಒಂದೊಂದ್ಸತಿ ಇಷ್ಟು ಬೇಗ ಹೆಂಗಾಗ್ಬಿಡುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಗಾಡ್ ಗೈಸ್. ಲೆಟ್ಸ್ ಸಿ. ಆಯಿತು ಗೈಸ್, ಮತ್ತು ಈ ವ್ಲಾಗಲ್ಲಿ ಇಷ್ಟೇ. ಥ್ಯಾಂಕ್ ಯು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬೈ ಗೈಸ್.